ನೋಡ್ತಾ ಇರಬಹುದು, ರಸ್ತೆಯಲ್ಲಿ ಒಬ್ಬ ಯುವಕ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಮೈ ಮೇಲೆ ಬಟ್ಟೆ ಕೂಡ ಇಲ್ಲ. ಅವನ ಪ್ರಾಬ್ಲಮ್ ಏನಂತ ತಿಳ್ಕೊಳ್ಳೋಕೆ ಅವನ ಹತ್ರ ಹೋಗ್ತಾ ಇದ್ದೀನಿ. ನೋಡ್ಬೋದು ವಿಡಿಯೋನ. ಆ ವ್ಯಕ್ತಿ ಪ್ರಾಬ್ಲಮ್ ಏನಂತ ತಿಳ್ಕೊಳ್ಳೋಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ವಿಡಿಯೋ. ಆ ವ್ಯಕ್ತಿ ಬಟ್ಟೆ ಕೂಡ ಧರಿಸಿಲ್ಲ. ಇಲ್ಲೇ ಸೊಳ್ಳೆ ಕಲಿಸ್ತಾರೆ. ಆ ವ್ಯಕ್ತಿ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ನನಗೆ ನೆನಪಾಗಿದ್ದು ಒಳ್ಳೆ ಡೈಲಾಗ್ ಕೇಳಿ ತಗೊಂಡು ಕೊಟ್ಟಿದ್ದಾರೆ ಅವರು. ನೋಡ್ಬೋದು ಅವರ ವ್ಯಕ್ತಿ ಏನೋ ಹೇಳ್ತಿದ್ದಾರೆ, ನೋಡ್ಬೋದು. ಆ ವ್ಯಕ್ತಿ ನೋಡೋ ಪರಿಸ್ಥಿತಿಯಲ್ಲಿ ನಮಗೆ ಕಣ್ಣಲ್ಲಿ ನೀರು ಬಂತು. ಹಾಗೇನೆ ಅಣ್ಣ ನಾನು ಕಲಿತು ಒಂದು ವಸ್ತ್ರ ತಂದು ಆ ಅಣ್ಣ ನಾನು ಕಲಿತು ಮಾತಾಡಿಕೊಂಡು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಸೇರಿಸಬೇಕು ಅಂತ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಕಾಲೇಜ್ ಮುಂದುಗಡೆ ಆ ವ್ಯಕ್ತಿ ನೋಡಿ ಪರಿಸ್ಥಿತಿ ನನಗೆ ಬೇಜಾರಾಯಿತು. ಆ ವ್ಯಕ್ತಿ ವಸ್ತ್ರ ಕೂಡ ಹೋದ್ರೆ ಮೀನಾಕ್ಷಿ ಲಾಡ್ಜ್ ಹತ್ರ ಜ್ಯೋತಿಷಾಲೆ ಇದೆ, ಅಲ್ಲಿ ಬಾವ ಅಲ್ಲಿ ಮಾತಾಡುವ. ಅಲ್ಲಿ ಅಂದ್ರೆ ಯಾರಾದ್ರಲ್ಲಿ ಏನ್ ಜ್ಯೋತಿಷಾಲೆ ಕರ್ಕೊಂಡು ಹೋಗ್ತಾರೆ. ಬೇಗ ಏನು ಜ್ಯೋತಿಷ ಕೇಳಾಗ ಏನೋ ಮೈಂಡ್ ಅಷ್ಟೇ, ಯಾರನ್ನ ಏನೋ ಮಾಡ್ತಿರ್ತಾರೆ. ಹೌದೌದು ಕರೆಕ್ಟ್. ಒಂದು ನುಂಗಿ ಅದೇನು ಬಟ್ಟೆ ಸುತ್ತಕ್ಕೆ ಹೋದ್ರೆ ನಮಗೆ ಏನು ಮಾತಾಡ್ತಾನ ಆತ. 2000 ರೊಕ್ಕ ಕೊಡ ಅಂತ. ರೊಕ್ಕ ಕಾಸು ಕೊಡೋದ. ಫಸ್ಟ್ ಟಿಫನ್ ಮಾಡ್ದು ಹೋಗಯ್ಯ ನೀನಂತಾನ. ಊಟ ಮಾಡೋಕ್ಕಾದ್ರೆ ಕರೆಕ್ಟ್ ಇದೆ, ಒಂದು ಬಟ್ಟೆ ಇಲ್ಲ ಮೇಲೆ. ಯಾರೋ ಆ ಮನುಷ್ಯನಿಗೆ ಹೇಗಾದರೂ ಬಟ್ಟೆಯನ್ನು ಧರಿಸಬೇಕಂತ ಆ ವ್ಯಕ್ತಿಯನ್ನು ಬಟ್ಟೆ ಧರಿಸಿದ ಮೇಲೆ ಆ ವ್ಯಕ್ತಿ ಹೋಗುವ ಸ್ಟೈಲ್ ಹುಡುಗಿಗೆ ಹೋಗ್ತಿದ್ದಾನೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ಎಲ್ಲರೂ ಸ್ಕಿಪ್ ಮಾಡೋದು ನೋಡಿ, ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ನಾನು ಬಳ್ಳಾರಿಯಲ್ಲಿ ಫೇಮಸ್ ಆಗಬೇಕು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮಾಡಿ, ಕಾಮೆಂಟ್ ಮಾಡಿ.